ಶಾಂತಿಗೆ ಅಜಜ ಆನನ ಪದ್ಮಾರ್ಕಂ ಗಜಾನನ ವಂದಿಶಂ ಅನೇಕಲರ್ಣಂ ಭಕ್ತಾನಾಂ ಏಕದಂತಂ ಮಾಡಿಮಗೆ ಏಕದಂತಂ ಮಾಡಿಮಗೆ
ಹರಿನಾಮ ಸಂಕೀರ್ತನ ಗೋವಿಂದ ಆತ್ಮಾರಾಮ ಪ್ರಕರಣ ಗೋವಿಂದ ಅಕ್ಷಯವಲ್ಲ ಗೋವಿಂದ ಹರ ಹರ ಮಂಗಳ ನಮ ಪಾರ್ವತಾಪತಯೇ ಬಾಲಾಜಿ ಬಾಲಾಜಿ ನಮೋ ವೆಂಕಟೇಶ ಗರುಡಾದ್ರಿವಾಸ ಒದೆಯೋ ಪಾಪ ವಿನಾಶ ಸ್ವಾಮಿ ಜಯ ಜಯ ಜಗದೀಶ ಜಯ ಬಾಲಾಜಿ
ಕೀರ್ತನಾರ್ಧದಲ್ಲಿ ಪ್ರಾಜ್ಞಮಯರು, ವೇದ ಶಿಖಾಮಣಿಗಳು, ವೇದಾಂತಿಗಳು, ಗುರುಬಾಂಧವರು, ಗುರು ಹಿರಿಯರು, ಸಾಧು ಸತ್ಪುರುಷರು, ಶುಭ ಶರಣರು, ಶಿವಭಕ್ತರೆಲ್ಲ ಸೇರಿ ಸ್ವಲ್ಪ ದೇವರಾಗಬೇಕು. ಪರಮಾತ್ಮ ಆಯ್ತಲ್ಲ, ಮಹಾನುಭಾವನ ಆಯ್ತಂದ ದೇವಾನ ದೇವರಲ್ಲಿ ಕೊಂಡಾಡಿದರಪ್ಪ ಅನ್ನುವುದಾಗಿದ್ರೆ ಇಂಥ ದಿನಗಳಲ್ಲಿ ಶುಭ ದಿನ ನೋಡಿ. ಶುಭ ದಿನ, ಶುಭ ಗಳಿಗೆ, ಶುಭವಾರ, ಶುಭ ಸಮಯ, ಶುಭ ನಕ್ಷತ್ರ, ಶುಭ ಯೋಗ. ಇವತ್ತು ದಿನಪೂರ್ತಿ ಶತಾಭಿಷೇಕ ನಕ್ಷತ್ರ. ಶತಾಭಿಷೇಕ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಕುದುರೆ. ಶತಾಭಿಷೇಕಕ್ಕೆ ಕುದುರೆನೇ ಅಧ್ಯಯನ. ಆದ್ರಿಂದ ಅಂತ ಶುಭ ದಿನ, ಶುಭಗಳಿಗೆ, ಶುಭವಾರ, ಶುಭ ಸಮಯದಲ್ಲಿ ಶುಭ ನಕ್ಷತ್ರ ಅಂದ್ರೆ ಶುಭ ಸಮುದ್ರ. ಇದು ಕ್ರೋಧಿನಾಮ ಸಮುದ್ರ. ಶ್ರಾವಣ ಮಾಸ ಪ್ರಥಮ ವಾರ ನೋಡಿ. ಈ ಸ್ಥಿತಿ 5 ವಾರ ಬಂದಿದೆ. ಒಂದು 26ನೇ ತಾರೀಕೊಂದು, ಇದು ಬಿಟ್ರೆ 2ನೇ ತಾರೀಕೊಂದು, ಅದು ಬಿಟ್ರೆ 9ನೇ ತಾರೀಕೊಂದು, ಅದು ಬಿಟ್ರೆ 16ನೇ ತಾರೀಕೊಂದು, ಅದು ಬಿಟ್ರೆ 23ನೇ ತಾರೀಕೊಂದು. 5 ವಾರ ಬಂದಿದೆ. ಭಗವಂತನ ಇತರ ಶನಿದೇವರ ಶ್ರಾವಣ ಮಾಸದಲ್ಲಿ 5 ವಾರಗಳು. ಇವತ್ತು ನಾವು 5 ವಾರಗಳು ಕಥೆ ಹಾಕುವ. 5 ವಾರಗಳ ತನಕ ಎಲ್ಲಿ ಬದುಕೋತೀವೋ, ಎಲ್ಲಿರ್ತೀವೋ, ಎಲ್ಲಿರ್ತೀವೋ ಗೊತ್ತಾಗೋದಿಲ್ಲ. ಭಗವಂತನ ಹೆಚ್ಚೆ ಎಲ್ಲೆಲ್ಲಿ ಕರ್ಕೊಂಡು ಎಲ್ಲರೂ ಹೋಗ್ಬೇಕಾಗ್ತದೆ ನಾವು ಅಂತ ಪರಮಾತ್ಮ ಇತರ ಮಹಾನುಭಾವನ ಇದ್ರಿಂದ ಈ ಶ್ರಾವಣ ಮಾಸದಲ್ಲಿ ಭಗವಂತನ ಇತರ ಪರಮಾತ್ಮ ಇತರ ಶನೇಶ್ವರ ಸ್ವಾಮಿನ ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಜಾಯಮಾತಾಣ ಸಂಪೂರ್ಣಂ ತಮಮಾವಿ ಶನೇಶ್ವರನ್. ಆ ಶ್ರೀನಾರಾಯಣನ ನಮ್ಮ ಗೃಹಕ್ಕೆ ಕರೆತಂದು ಆ ಪರಮಾತ್ಮನನ್ನ ಅಲಂಕರಿಸಿ ಮಂಟಪದಲ್ಲಿ ಸ್ಥಾಪನೆ ಮಾಡಿ, ಆ ಮಂಟಪದ ಮುಂಭಾಗದಲ್ಲಿ ನೋಡಿ 6 ದೇವರನ್ನ ಒಂದು ಎರಡು ಕಲಸದಲ್ಲಿ 6 ದೇವರ ಸ್ಥಾಪನೆ. ಈ ಕಡೆ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಛಾಯಾದೇವಿ, ಅದರ ಮಧ್ಯಭಾಗದಲ್ಲಿ ಜ್ಯೇಷ್ಠಾದೇವಿ, ಅದರ ಮಧ್ಯಭಾಗದಲ್ಲಿ ಸಂಗಣಾದೇವಿ ನೋಡಿ ತಾಯಿನ. ಇಲ್ಲಿ ಮನೆ ದೇವರು ಮೇಲ್ಭಾಗದಲ್ಲಿ ನಂಜುಂಡೇಶ್ವರ ಸ್ವಾಮಿ, ಕೆಳಭಾಗದಲ್ಲಿ ಯಾವುದು ವೀರಭದ್ರ ಸ್ವಾಮಿ, ಭದ್ರಕಾಳಮ್ಮ ಮತ್ತು ಮನೆಯ ದೇವತೆ. ಮನೆಯನ್ನು ಕಾಪಾಡ್ತಾ ಮುತ್ತೈದೆ 6 ಕಲಶ ಪೂಜೆ. ಪಕ್ಕದಲ್ಲಿ ನವಗ್ರಹಗಳನ್ನು ಶಾಂತಿಯನ್ನು ನವಗ್ರಹವನ್ನು ಪೂಜೆ. 9 ನವಗ್ರಹಗಳು. ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರಂ ಶನಿಗಚ್ಚಂ ರಾಹುವೇ ಕೇಂದ್ರ ನಮಃ ಅಂತಾಗಿ 9 ಗ್ರಹಗಳನ್ನು ಸ್ಥಾಪನೆ ಮಾಡಿ ಅದರ ಮುಂಭಾಗದಲ್ಲಿ ಪರಮಾತ್ಮನಾಯ್ತಂತೆ ಮಹಾನುಭಾವನಾಯ್ತಂತೆ ಶನೀಶ್ವರ ಪಕ್ಕದಲ್ಲಿ ಪರಮಾತ್ಮನ ಪ್ರಿಯವಾಯ್ತನ ಕರಳಿನ ಆರತಿ ಇಟ್ಟಿದ್ದೀವಿ. ಕರಳಿನ ಆರತಿ ಪರಮಾತ್ಮನ ಅತಿ ಪ್ರಿಯವಂತೆ ಕರಳಿನ ಆರತಿ. ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಶುದ್ಧ ಮಾಡಿಕೊಂಡು ನಾವು ಆಗಾಗ ಪರಮಾತ್ಮನ ಏನಾದ್ರೂ ನಮ್ಮ ಜನ್ಮರಾಶಿಯಲ್ಲಿ ಒಡ್ಡಾಡ್ಕೊಂಡಿದ್ದೆ, ಪರಮಾತ್ಮನ ಜನ್ಮರಾಶಿಯಲ್ಲಿ ಜಾಸ್ತಿ ಇದ್ರೆ ಆ ಪ್ರಸಾದವನ್ನು ನಾವು ಊಟ ಮಾಡ್ಬೇಕಂತ ಯಾವ ಸ್ವಲ್ಪ ಶಾಂತಿ ಆಗ್ತಾರೆ ಮಹಾನುಭಾವ ಅಂತ ಹೇಳ್ತಾರೆ ದೊಡ್ಡವರು. ನವಗ್ರಹದ ಪಕ್ಕದಲ್ಲಿ ಕರೆಯನ್ನ ಹಾಕಿಟ್ಟು ಕರೆಯಲಿನ ಅಖಂಡವನ್ನು ದಯಪಾಲಿಸೋದಕ್ಕೆ ಪರಮಾತ್ಮ ಕಾದು ಕೊಡ್ತವನೆ. ಕಥಾಭಾಗ ಯಾವುದು ಅಂತ ಪ್ರಾರಂಭ ಮಾಡಿದ್ರೆ ಅದನ್ನ ನಾವು ದಯಪಾಲಿಸ್ತೀವಿ. ಕರುಣಾಶಾಲಿ ಭಗವಂತ ಯಾರು ಕಣ್ಮಚ್ಚಿ ಕೈ ಚಾಚಿ ಬೇಡುವರು ಅವರಿಗೆ ಕೇಳಿ ಇಷ್ಟಾರ್ಥವನ್ನು ಕೂಡ ಆದರ್ಶಿ ಕಾಪಾಡುವನೇ ಪರಮಾತ್ಮ. ಅವ್ರನ್ನು ಬಿಟ್ಟಿ ನಮ್ಮನ್ನ ಪರಮಾತ್ಮ ನರಮಾನವನ್ನು ಹಿಡಿದ ದೇವಾನ ದೇವತೆಗಳನ್ನು ಹಿಡಿದ ರಾಜಾದಿರಾಜರಿಂದ ನೋಡಿ. ದೇವಾನ ದೇವತೆಗಳು ರಾಜಾದಿರಾಜರು, ನರಮಾನವರು ಎಲ್ಲರ ಜನ್ಮರಾಶಿಯಿಂದ ಭಗವಂತ ಒಡನಾಡ್ತಾನಂತೆ ನೋಡಿ. ಅವೆಲ್ಲ ಸಮಭಾಗಕ್ಕೆ ಇದ್ಬಿಟ್ರೆ ನಮ್ಮಂತ ಶುಕ್ರಶಾಲೆಗಳೇ ಇಲ್ಲ. ಎಲ್ಲ ಸಮಭಾಗವಾಗಿ ನಾವು ಇದ್ದು ಬಿಟ್ರೆ ಸಮಭಾಗವಾಗಿ ಇರಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಗುರು ಹೆಚ್ಚಿಗೆ ಇರ್ತಾನೆ, ಇಲ್ಲಿ ಶನಿ ಹೆಚ್ಚಿಗೆ ಇರ್ತಾನೆ, ಇಲ್ಲಿ ಅಂಗಾರಕನ ಆಯ್ತಾನೆ, ಮಂಗಳ ಗ್ರಹ ಜಾಸ್ತಿ ಇರ್ತಾನೆ. ಇವು 3 ಸಮಭಾಗಕ್ಕೆ ಇದ್ಬಿಟ್ರೆ ಅವನಿಂದ ಮನುಷ್ಯನೇ ಇಲ್ಲ. ಯಾವುದೋ ಒಂದು ಏನು ಇರೋದಿಲ್ಲ, ಸಾವೇ ಬರಲ್ಲ ಅವನಿಗೆ. ಅದರಿಂದ ಪರಮಾತ್ಮನ ಒಡನಾಡಬೇಕು. ಯಾರನ್ನು ಬಿಟ್ಟವರೆಲ್ಲ ದೇವಾನು 1 ಲಕ್ಷದಿಂದಲೇ 96,000 ಗಂಗ ದೇವತೆಗಳು. ಅದರಲ್ಲಿ 96,000 ಗಂಗ ದೇವತೆಗಳಲ್ಲಿ 2 ಜನ್ಮರಾಶಿಗೆ ಹೋಗಲು ಅಂತ ಅಪ್ಪನು. ಜನ್ಮರಾಶಿಗೆ ಹೋಗಲ್ಲ ಯಾರವರು? ಪರಮಾತ್ಮ ಹೋಗ್ಬಿಟ್ಟಿದ್ದಾನೆ. ಆಂಜನೇಯ ಜನ್ಮರಾಶಿಗೆ ಹೋಗಿಲ್ಲ ಮತ್ತು ವಿಘ್ನೇಶ್ವರ ಗಣಪತಿ ಜನ್ಮರಾಶಿಗೆ ಹೋಗಿಲ್ಲ. ಕೇಳಿಬಿಟ್ರಂತೆ ಯಾರನ್ನ? ಆಂಜನೇಯನ. ಆಂಜನೇಯ ಈ ಜನ್ಮರಾಶಿ ಬರ್ಬೇಕಲ್ಲಪ್ಪ ನಾನು ಅಂದ್ರೆ ಪರಮಾತ್ಮ ಕೇಳ್ಕೊಟ್ರಂತೆ. ಬರ್ಲೇಬೇಕನಯ್ಯ, ಒಂದ್ಸಾಮಿ ಬರ್ಲೇಬೇಕು. ಹಾಗಾದ್ರೆ ಯಾವಾಗ ಬರ್ಲಿ ಇದ್ದ ನೋಡಪ್ಪ, ಈ ನನ್ನ ಜನ್ಮದಲ್ಲಿ ಯಾವಾಗ ರಾಮನಾಮ ಇರೋ ಆ ಸಮಯದಲ್ಲಿ ಭಾವಗಯ್ಯ ಮಲೆಕಂಡು ನಿದ್ದೆ ಮಾಡಿ ಹೋಗಿರ್ತಾರ ನೋಡ. ನೀನ್ ಆಯ್ತು ಬಿಡು ಅಂದ್ಬಿಟ್ರು. ಶನಿದೇವ್ರ ರಕ್ಷಣೆ ಮಾಡಿದಂತೆ ನೀನು ಮಲೆಕಂಡು ನಿದ್ದೆ ಹೋಗು ರಾಮನಾಮ ಮಾಡ್ತಾನೆ ಇವನು ಅಂತ ಸಮಯದಾಗ ಜನ್ಮರಾಶಿ ಹೋದ್ರಾಯ್ತು ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅಯ್ಯಪ್ಪ ನೀನ್ ಎಲೆ ಇಲ್ಲ ಯಾರಿಗೆ? ಆಂಜನೇಯಂಗೆ.
ನಾವು ಗುಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅವನ ಗುಡಿಯಲ್ಲಿಲ್ಲ. ಗುಡ್ಡ ಬೆಟ್ಟ ಮರ ಗಿಡಗಳಲ್ಲಿ ಅವ್ರು ವಾಸ ಮಾಡೋದು ಆಂಜನೇಯ ಸ್ವಾಮಿಗಳು. ಆಗ ಒಂದು ದಿವಸ ಒಂದು ದೊಡ್ಡ ಬೆಟ್ಟದ ಮೇಲೆ ಮಲಗಿದ್ದಂತೆ ಗುಡ್ಡದ ಮೇಲೆ ಒಂದು ರಾತ್ರಿ ಹೊರಟೋಗ್ಬಿಟ್ಟಿದ್ದೆ ಮಹಾನುಭಾವ ಶಿವರಾತ್ರಿಗೆ. ಏನು ಮಾಡಿ ಇವತ್ತು ಜನ್ಮರಾಶಿಗೆ ಆಂಜನೇಯ ಜನ್ಮರಾಶಿ ದಯ ಮಾಡಿ ಹೊಟ್ಟು ಬಿಡಬೇಕಂತ ಹೋಗ್ಬಿಟ್ರೆ ಮನೆ ಕಡೆ ಹೊರಕೆ ಹೊಡಿತಾವನೆ ಪುಣ್ಯಾತ್ಮ ಆಂಜನೇಯ. ಈಗ ಅವ್ನು ಸಿದೆ ತಕ್ಕ ಸಮಯ ಅಂತ ಸಮೀಪಕ್ಕೆ ಹೋದ್ರಂತೆ. ಸಮೀಪಕ್ಕೆ ಹೋಗಿ ಹಂಗೆ ನಿಂತ್ಕೊಂಡ್ರಂತೆ. ರೋಮ ಆಂಜನೇಯ ರೋಮ ಜಾಸ್ತಿ, ರೋಮ ಎಲ್ಲ ರಾಮಧ್ಯಾನ ಮಾಡ್ತಾ ಇದ್ರಂತೆ. ಆಂಜನೇಯ ಮನಕೊಂಡು ನಿದ್ರೆ ಮಾಡ್ತಾನೆ, ರೋಮ ಎಲ್ಲ ರಾಮಧ್ಯಾನ, ರಾಮ್ 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 ಅಂತ ರಾಮಧ್ಯಾನ ಮಾಡ್ತಾನೆ. ಆಂಜನೇಯ ಆಂಜನೇಯ ಇದಲ್ಪ ಯಾಕಪ್ಪ ನಾವು ನೀವು ರಾಜ ಆಗ್ಬಿಡೋದು ಸ್ವಾಮಿ. ಯಾಕೆಂದ್ರೆ ಏನೆಯ ನೀನು ಮನೆಕೊಂಡು ನಿದ್ರೆ ಮಾಡ್ತೀಯ, ನೀನು ರೋಮ್ ಎಲ್ಲ ರಾಮಧ್ಯಾನ ಮಾಡ್ತಾ ಇದೆಯಲ್ಲಪ್ಪ, ಅದಕ್ಕೆ ನಾನೇನಯ್ಯ ಮಾಡ್ಲಿ? ಹಾಗಾದ್ರೆ ನಾವಿಬ್ಬರು ರಾಜ ಮಾಡ್ಕೊಂಡು ಜನ್ಮರಾಶಿ ಬರಕ್ ಸಾಧ್ಯವಿಲ್ಲ ಅಂತ ಆಗ ಶನಿದೇವರು ಕೊಳದಂತ ತುಳಸಿ ಮಾಲೆ ನಿಂತಿ ಆಂಜನೇಯ ಸ್ವಾಮಿಗೆ ಹಾಕೊಟ್ರು. ಆಂಜನೇಯನ ತುಳಸಿ ಪ್ರಿಯನು, ಆಂಜನೇಯನ ಸ್ವಾಮಿ ತುಳಸಿ ಪ್ರಿಯ, ಮತ್ತೆ ಇದು ಶನಿದೇವರ ತುಳಸಿ ಪ್ರಿಯ. ಎಲ್ಲಿ ಶನಿದೇವರ ಗುಡಿ ಇರ್ತದೋ ಅಲ್ಲಿ ಆಂಜನೇಯ ಸ್ವಾಮಿ ಗುಡಿ ಇರ್ಬೇಕಂತ ಹೇಳಿ ಚಿಕ್ಕದಾಗಿರ್ಬೇಕು, ಒಂದು ಮೂರ್ತಿ ಇರ್ಲೇಬೇಕಂತ. ಶನೇಶ್ವರ ಸ್ವಾಮಿ ಗುಡಿ ಎಲ್ಲಿರ್ತದ, ಎಲ್ಲಿ ಸ್ಥಾಪನೆ ಆಗ್ತಾರ ಅಲ್ಲಿ ಒಂದು ಸಣ್ಣದೊಂದು ಗುಡಿ ಮಾಡ್ಕೊಂಡು ಅದರಲ್ಲಿ ಆಂಜನೇಯ ಸ್ಥಾಪನೆ ಮಾಡ್ಕೋಬೇಕು. ವಿಘ್ನೇಶ್ವರ ಸಂಧ್ಯಾ ವಂದನೆಗೆ ಹೋಗಿದ್ರು ಮಹಾನುಭಾವರು. ಒಳಗಡೆ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ. ಗಣಪತಿ ತಾಯಿ ಪಾರ್ವತಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಗಣಪತಿಗೆ. ಇವ್ರು ಬಾಗಿಲಿಗೆ ಹೋದಂತೆ, ವಿನಾಯಕ ಯಾರು? ನಾನಪ್ಪ ಶನೇಶ್ವರ. ಏನ್ ಸ್ವಾಮಿ ಬಂದ್ ಸಮಾಚಾರ? ನೀ ಜನ್ಮರಾಶಿ ಬರ್ಬೇಕಡಿಯ, ಈಗ ಸ್ನಾನ ಮಾಡ್ತಾ ಇದ್ದೀನಿ, ಎಲ್ಲೇ ಬತ್ತೀಯ? ಮತ್ತೆ ಯಾವ ಬಲ್ಲಪ್ಪ? ನಾಳೆ ಬಾ. ಯಾವ ನಂಬಿಕೆ? ಬಾಗಲ್ ಮೇಲೆ ಬರ್ಬೇಡಿಯ, ನಾಳೆ ಬಾ ಅಂತ. ಬಾಗಲ್ ಮೇಲೆ ಬರ್ಬೇಡಪ್ಪ, ನಾಳೆ ಬಾ ಅಂತ. ನಾಳೆಗೆ ಹೋದ ವಿಘ್ನೇಶ್ವರ, ಅಲ್ಲೋಡೆಯ ಬಾಗಲ್ ಮೇಲೆ, ನಾಳೆ ಬಾ. ಯಾವತ್ತು ಹೋದ್ರು ನಾಳೆ ಬಾ, ನೀನ್ ಯಾವತ್ತಾರ ಹೋಗು ನಾಳೆ ಬಾ. ನನಗೂ ಇವತ್ತು ಓದ್ತಾನೆ ಅವರಿಂದ, ಇವತ್ತು ನಾಳೆ ಬಾ. ಅವ್ರ ಜನ್ಮರಾಶಿಗೆ ಹೋಗಕ್ಕಾಗ್ಲಿಲ್ಲ. ವಿದ್ಯಾದಾತರ ಗುರುಗಳು, ಶನಿದೇವರು ವಿದ್ಯಾದಾತರ ಒಬ್ಬರು ಇದ್ದಾರೆ ಗುರುಗಳು, ಬೃಹಸ್ಪತಾಚಾರ್ಯರು ಅಂತ. ಅವರು ಬೃಹಸ್ಪತಾಚಾರ್ಯರು. ಆ ಗುರುಗಳು ಕೇಳಿರುತ್ತೆ ಜನ್ಮರಾಶಿ ಬರ್ಬೇಕಲ್ಲಪ್ಪ, ನಾನು ಗುರುದೇವ ಜನ್ಮರಾಶಿ ಬರ್ಬೇಕಲ್ಲ, ಅದು ಹೆಂಗಯ್ಯ ಬತ್ತೀಯ? ಅಲ್ಲ ಯಾಕೆ ನನ್ನ ಶಿಷ್ಯ ಗುರುಗಳಾದ ನನ್ನ ಜನ್ಮರಾಶಿ ಬರೋದು ನ್ಯಾಯವೇ ಧರ್ಮವೇ? ಅದೇನು ನನಗೆ ಗೊತ್ತಿಲ್ಲ. ನಿಮ್ ಜನ್ಮರಾಶಿ ಬರ್ಬೇಕು. ಎಷ್ಟು ದಿನ ಬರ್ಲಿ? ಎಷ್ಟು ದಿನ ಬತ್ತೀಯಪ್ಪ? ಒಂದು 7 ವರ್ಷ ಸಾಧ್ಯವಿಲ್ಲ ಕಣಪ್ಪ. 7 ವರ್ಷ ಸಾಧ್ಯವಿಲ್ಲ ಕಡೆಯ. 7 ದಿನ ಸಾಧ್ಯವಿಲ್ಲ. ಮತ್ತೆ ಹೆಂಗ್ ಸ್ವಾಮಿ ಬರ್ಲಿ? ನೋಡಯ್ಯ, 5 ಗಳಿಗೆ ನಿನಗೆ ಅವಕಾಶ ಕೊಡ್ತೀನಿ. 5 ನಿಮಿಷ, 5 ಗಳಿಗೆ ಒಳಗೆ ಏನ್ ಕಷ್ಟ ಕೊಡಬೇಕು ಕೊಟ್ಟು ಹೋಗ್ಬಿಡ್ಬೇಕು. ಸರಿ ಆಯ್ತು. ಆ ತಕ್ಷಣವೇ ಗುರುಗಳು ಜನ್ಮರಾಶಿ ಹೊಟ್ಟೋಗ್ಬಿಟ್ಟು ಶನೇಶ್ವರ ಸ್ವಾಮಿ ಗುರುಗಳು ಸಂಧ್ಯಾ ವಂದನೆಗೆ ಹೋಗ್ಬೇಕಾಯ್ತು. ನದಿಗೆ ಹೋಗ್ಬೇಕಾಯ್ತಲ್ಲ, ನದಿ ದಾರಿ ಬಿಟ್ಟು ಕಾಡದಾರಿ ಇಟ್ಕೊಂಡು ಗುರುಗಳು ಕಾಡದಾರಿಗೆ ಹೋಗ್ತಾವ್ರು. ಅಲ್ಲಿಂದ ಕದಂಬರಾಜನ ಮಗ, ಕದಂಬರಾಜನ ಮಂತ್ರಿ ಮಗ ಇಬ್ಬರು ಬೇಟೆಗೋಸ್ಕರ ಬರ್ತಾ ಇದ್ದಾರೆ. ಕುದುರೆ ಮೇಲೆ ಕೂತ್ಕೊಂಡು ಹಿಂದೆ ಸೈನ್ಯ ಬರ್ತಾ ಇದೆ. ಗುರುಗಳು ನಮಸ್ಕಾರ. ಗುರುಗಳು ಹೋಗ್ತಾರೆ. ಆ ಗುರುಗಳು ಕೇಳಿ ಕತ್ತೆ ನೋಡ್ರಿ ಯಾಕೆ ಹೋಗ್ತೀಯಾ? ಎಷ್ಟು ನೋಟ ಬಿಡ್ಲಿ ಅಂತಾರ ಇರ್ತಾರೆ, ನಾವು ಇಸ್ಕೊತೀವಿ. ಆಗ ಗುರುಗಳು ಹೋಗ್ತಾವ್ರೆ. ಅಲ್ಲಿಂದ ಸೈನ್ಯ ಬರ್ತಾ ಇದ್ದಾವೆ. ಸೈನಿಕರು ಹೇಳ್ತಾವ್ರೆ, ನಮಸ್ಕಾರ ಸ್ವಾಮಿ ಗುರುಗಳಿಗೆ. ನಮಸ್ಕಾರ ಬರ್ರಪ್ಪ. ಗುರುಗಳು ಒಂದು ತಂಡ ಹೋಯ್ತು, ಗುರು ತಂಡ. ಅಲ್ಲಿ ತೋಟ ಇದೆ. ತೋಟದ ಬಾಗಿಲು ನಿಂತವ್ರೆ ಪರಮಾತ್ಮ ರೈತನಾಗಿ ಮಹಾನುಭಾವ ನಿಂತವರಂತ. ತೋಟದ ಬಾಗಿಲಲ್ಲಿ ಶ್ರೀ ಮಹಾರಾಯ ಎರಡು ಕೈಗೆ ಹಣ್ಣು ಇಟ್ಕೊಂಡು, ಏನನ್ನ? ಕರ್ಪೂರದ ಹಣ್ಣು ಇಟ್ಕೊಂಡು ಎರಡು ಕೈಗೆ ಹೇಳು. ಗುರುದೇವನಿಗೆ ನಮಸ್ಕಾರ. ಏನಪ್ಪ ರೈತ? ನೋಡಿ ಸ್ವಾಮಿ, ತೋಟಕ್ಕೆ ಕರ್ಪೂರದನ್ನ ಹಾಕಿದ್ದೀನಿ. ಇದೇ ಪ್ರಥಮ ಹಣ್ಣು ಬಿಟ್ಟುಬಿಟ್ಟಿದೆ. ಇವು ತಗೊಂಡೋಗ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಭಕ್ತರಿಗೆ ಹಂಚ್ಬಿಡಿ ಸ್ವಾಮಿ ಅಂತ ಕೊಟ್ಬಿಟ್ರು. ಹಾಗೆ ಎರಡು ಆ ಕರ್ಪೂರದ ನೀಸ್ಕೊಂಡು ಗುರುಗಳಾದ ಬೃಹಸ್ಪತಾಚಾರ್ಯರು ಆ 2 ಜೋಳಿಗೆ ಇಟ್ಕೊಂಡು ಮುಂದೆ ಹೋಗ್ತಾವ್ರೆ. ಅಲ್ಲಿಂದ ಇನ್ನೊಂದು ತಂಡ ಸೈನ್ಯ ಬಂತು ಇವ್ರನ್ನ ಕಾಯಕ್ಕೆ. ಮಂತ್ರಿ ಮಗನ, ರಾಜನ ಮಗನ ಅವ್ರ ಹಿಂದೆ ಕಾವಲು, ಗುಪ್ತಾಧವರು ಅಂತ ಅವ್ರು ಹೋಗ್ತಾವ್ರೆ ಕಾವಲಿಗೆ. ಇಲ್ಲಿ ಹೋಗುವಾಗ ಸೈನಿಕರು ಹಿಂದೆ ನೋಡಿರುತ್ತೆ, ಗುರುಗಳ ಜೋಳಿಗೆ ರಕ್ತ ಸುರಿತಾ ಇತ್ತಂತೆ. ಜೋಳಿಗೆ ರಕ್ತ ಏನೋ ಗುರುಗಳ ಜೋಳಿಗೆ ರಕ್ತ ಸುರಿತಾ ಇತ್ತೋ ಏನೋ. ಸ್ವಲ್ಪ ನಿಂತ್ಕೊಳ್ಳಿ. ಯಾಕಪ್ಪ ಏನ್ ಸ್ವಾಮಿ ರಕ್ತ? ನನಗೆ ಗೊತ್ತಿಲ್ಲಪ್ಪ. ತೆಗೆದು ನೋಡ್ತಾರೆ, ರಾಜನ ಮಗಂತಲೇ ಮಂತ್ರಿ ಮಗಂತಲೇ ಹೇಳಿದ್ದು ಗುರುಗಳು. ವಿದ್ಯಾದಾಸ ಗುರುಗಳಲ್ಲಪ್ಪ ಇವರೇ ಬೇರೆ. ಕರ್ಕೊಂಡು ಮಹಾರಾಜಗಳಿಗೆ, ಕದಂಬ ರಾಜನ ಬಳಿ ಕರ್ಕೊಂಡು ಹೋಗ್ಬಿಟ್ರು. ಕದಂಬ ರಾಜ ನೋಡಿದ
ದಾಖಲೆ ಮಾಡ್ಬಿಟ್ಟು ಕದಂಬರಾಜ್ ಸೆಳ್ಕೊಂಡು ಹೋಗ್ತಾರೆ ಮಂತ್ರಿನ. ಗುರುಗಳು ಸೆಳ್ಕೊಂಡು ಹೋಗ್ತಾರೆ. ಬೃಹಸ್ಪತಿ ಆಚಾರ್ಯನ ಸೆಳ್ಕೊಂಡು ಹೋಗಿ ಉರುಳು ಆಗ್ತಾ ಇದ್ದಾರೆ. ಸ್ವಲ್ಪ ನಿಧಾನ ಮಾಡ್ರಯ್ಯ, 5 ನಿಮಿಷ ಕಳ್ಕೊಂಡು ಸ್ವಲ್ಪ ನಿಧಾನ. ಇನ್ನೇನು ಎಳೆಬಿಡ್ಬೇಕು ಅಷ್ಟೊಳಗೆ ಹೋಗಿ ಬಿಟ್ರಪ್ಪ. ಮಂತ್ರಿ ಮಗ ರಾಜನ ಮಗ ಮನೆಗೆ ಬಂದ್ರೆ ಕಣಪ್ಪ ಅಂದಾಗ ಸಿರಿರಾಜ 5 ನಿಮಿಷದೊಳಗೆ ಏನೇನು ಅವತಾರ ಬಿಟ್ಬಿಡಿ, ನನ್ನ ಗಳಿಗೆ ಬಿಟ್ಬಿಡಿ, ನೇಣ ಹಾಕ್ಬಿಡೋದು ಪುಣ್ಯಾತ್ಮ ಅಂತ ನೆನ್ಸ್ಕೊಂಡು ಕರ್ಕೊಂಡು ಬಂದು ಆಗ ಮಹಾರಾಜನ ಬಳಿ ಬಂದು ಬಿಚ್ಚಿ ನೋಡ್ತಾರೆ. ಕರ್ಕೊಡ್ತನ್ನಾಗಿದ್ದು ಅದೇ ಶನೇಶ್ವರ ಸ್ವಾಮಿ ಸ್ಥಾಪನೆ ಆದಂತೆ. ಗುರುದೇವ ಹೇಗಿದೆ? ನೀವು ಹೇಗದೆ ಅಂತ ಹೇಳಪ್ಪ, ನಿನ್ನ ಕಥೆ ಹೇಗದೆ ಹೇಳ್ತಿ ಗುರುದೇವ. ಆಯ್ತಪ್ಪ, ಇನ್ನ ನಿಮ್ಮನ್ನು ಕಾಪಾಡೋರು ಯಾರಪ್ಪ? ನಿಮ್ಮ ಮನೆ ದೇವರು ಅವಿರ್ಭದ್ರ ಯಾರು? ಶಿವ ಅಲ್ವೇನಪ್ಪ? ಶಿವನಾಜ್ಞೆ. ಶಿವನ ಜನ್ಮರಾಶಿಗೆ ಹೋಗ್ಬಿಟ್ರು. ಶಿವನ ಕೇಳ್ಕೊಂಡ್ರು, ಶಿವ ನಿಮ್ ಜನ್ಮರಾಶಿ ಬರ್ಬೇಕಲ್ಲ. ಯಾಕಪ್ಪ? ಎಷ್ಟು ದಿನ ಬರ್ಲಿ ಸ್ವಾಮಿ? 1 ದಿನ ಬಾರಯ್ಯ. 1 ದಿವಸ ಶಿವನ ಬಳಿ ಶಿವನ ಜನ್ಮರಾಶಿ ಕೊಟ್ಟೋಗ್ಬಿಟ್ರು. ಶಿವ ಏನ್ ಮಾಡ್ದ? ಕೈಲಾಸನ ನಿಂದಿರ್ತಾನೆ, ಅವನ ಜನ್ಮರಾಶಿ ಬರೋದು. ಹೋಗಿ ಗಿರಿ ತಳದ ಅಡಿಕೋ ಕೂತ್ಕೊಂಡ್ಬಿಟ್ರು. ಶಿವ ಗಿರಿ ಅಂದ್ರೆ ದೊಡ್ಡ ಬೆಟ್ಟ, ಬೆಟ್ಟನ ಗಿರಿ ಅಂತಾರೆ. ಆ ಗಿರಿ ತಳದ ಅಡಿಕೆ ಕೂತ್ಕೊಂಡ್ಬಿಟ್ರು. ಶುಭದೇವನೇನೆ ಶನಿದೇವ ತನ್ನ ಮನೆಗೆ ಅವ್ರೆ, ಎಲ್ಲೂ ಹೋಗಲೇ ಇಲ್ಲ. ಬೆಳಿಗ್ಗೆ ಹೋದ್ರು. ಅಷ್ಟೊತ್ತಿಗೆ ಬಂದು ಮಹಾರಾಜ ಅಂದ್ರೆ ಶಿವನ ಬಂದು ತನ್ನ ಕೈಲಾಸದಲ್ಲಿ ದರ್ಬಾರ್ ಮಾಡ್ತಾ ಇದ್ದ. ಎಲ್ಲಯ್ಯ ನನ್ನ ಜನ್ಮರಾಶಿ ಬರ್ಲೇ ಇಲ್ವಲ್ಲಪ್ಪ? ಎಲ್ಲಿದ್ರಿ ಸ್ವಾಮಿ? ಇಲ್ಲಿ ಕೈಲಾಸದಾಗ ಎಲ್ಲಿದ್ದೀರ ನೀವು? ಗಿರಿಯ ತಳದ ಅಡಗಂತೆ ಮಾಡಿದ್ದಾರ ನಾನೇ ಸ್ವಾಮಿ, ಕೈಲಾಸ ಬಿಡಿಸಿದ್ದೆ ನಾನು. ಹೋ ಪುಣ್ಯ ಅಥವಾ ಅಂತವ್ರನ್ನೆಲ್ಲ ಬಿಟ್ಟವ್ರನ್ನೆಲ್ಲ ಮಹಾನುಭಾವ. ಇದು ನಮ್ಮದು ಯಾವ್ದವ? ಹೀಗಿರುವಾಗ ಪರಮಾತ್ಮ ಆಯ್ತು, ಮಹಾನುಭಾವನ ಆಯ್ತಕ್ಕಂತ ಇವೆಲ್ಲವೂ ನಾನು ಅರ್ಥ ಮಾಡಿಕೊಂಡು ಭಗವಂತನ ಕರುಣಾಶಾಲಿ. ನೋಡಿ, ಸೃಷ್ಟಿಕರ್ತನ ಬ್ರಹ್ಮದೇವ ಹೇಳಿದ್ದಾನೆ, ಮಾನವ ನೀನು ಸ್ವಾಮಿ 100 ವರ್ಷಗಳ ಸುಖದಿಂದ ನಿಂದು ಬಾಳಪ್ಪ, ನನಗೆ ಚಿತ್ತಲೆ ಭೂಮಿ ಮೇಲೆ. ಆದರೆ ನಿನ್ನನ್ನು ಸೃಷ್ಟಿ ಮಾಡಿ ಬಿಡುವುದು 3 ದಿವಸಗಳ ಸಂತೆ ವ್ಯಾಪಾರ ಬಿಟ್ಟಿದ್ದೀನಪ್ಪ. ಈ ಸಂತೆ ವ್ಯಾಪಾರದಲ್ಲಿ ಒಳ್ಳೆ ವ್ಯಾಪಾರ ಮಾಡಿದ್ರೆ ನಿನ್ನ ಸನ್ನಿಧಿಗೆ ಬಾರಯ್ಯ, ವ್ಯಾಪಾರ ಮಾಡ್ಕೊಂಡು ಸನ್ನಿಧಿಗೆ ಹೋಗ್ಬೇಕಂತೆ. ಇದೆಲ್ಲವನ್ನು ನಡೆಸಿಕೊಂಡು ಪರಮಾತ್ಮ ಆಯ್ತನ ಮಹಾನುಭಾವನ ಆಯ್ತಕ್ಕಂತ